ಇದೇ ಜನವರಿ 12ರಂದು ಬಿಡುಗಡೆಯಾಗಬೇಕಿದ್ದ ರಂಗಾಯಣ ರಘು, ರಾಘವೇಂದ್ರ ರಾಜ್ಕುಮಾರ್ ಮುಂತಾದವರು ಅಭಿನಯಿಸಿರುವ ರಂಗಸಮುದ್ರ ಚಿತ್ರ ಒಂದು ವಾರ ಮುಂದಕ್ಕೆ ಹೋಗಿದೆ. ಚಿತ್ರವು ಇದೀಗ ಜನವರಿ 19ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ. ಅಂದಹಾಗೆ ಚಿತ್ರ ಮುಂದಕ್ಕೆ ಹೋಗಿರುವ ಕಾರಣ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 7 ದೊಡ್ಡ ತೆಲುಗು ಮತ್ತು ತಮಿಳು ಚಿತ್ರಗಳು ಬಿಡುಗಡೆಯಾಗುತ್ತಿವೆ. ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ತಮಿಳು, ತೆಲುಗು ಭಾಷೆಗಳು ದೊಡ್ಡ ಚಿತ್ರಗಳು ಕರ್ನಾಟಕದಲ್ಲಿ ಬಿಡುಗಡೆಯಾಗುತ್ತವೆ. ಆ ಚಿತ್ರಗಳ ಎದುರು ಬಿಡುಗಡೆ ಮಾಡುವುದಕ್ಕೆ ಕನ್ನಡದವರು ಹೆದರುತ್ತಾರೆ. ಅದು ಈ ವರ್ಷವೂ ಮುಂದುವರೆದಿದೆ. ಈ ವರ್ಷವೂ ಪರಭಾಷೆ ಚಿತ್ರಗಳ ಸವಾಲು ಸ್ವೀಕರಿಸುವುದಕ್ಕೆ ಕನ್ನಡದ ಯಾವುದೇ ದೊಡ್ಡ ಚಿತ್ರವೂ ಇಲ್ಲ. ಮಹೇಶ್ ಬಾಬು ಅಭಿನಯದ ಗುಂಟೂರು ಕಾರಂ, ವೆಂಕಟೇಶ್ ಅಭಿನಯದ ಸೈಂಧವ, ನಾಗಾರ್ಜುನ್ ಅಭಿನಯದ ನಾಸಾಮಿ ರಂಗ, ತೇಜ್ ಸಜ್ಜಾ ಅಭಿನಯದ ಹನುಮಾನ್, ಧನುಷ್ ಅಭಿನಯದ ಕ್ಯಾಪ್ಟನ್ ಮಿಲ್ಲರ್, ಶಿವಕಾರ್ತಿಕೇಯನ್ ಅಭಿನಯದ ಐಲಾನ್ ಮತ್ತು ಅರುಣ್ ವಿಜಯ್ ಅಭಿನಯದ ಮಿಷನ್ ಚಾಪ್ಟರ್ 1 ಚಿತ್ರಗಳು ಬಿಡುಗಡೆಯಾಗುತ್ತಿವೆ. ಈ ಎಲ್ಲ ಚಿತ್ರಗಳು ಕರ್ನಾಟಕದಲ್ಲೂ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗುತ್ತಿದ್ದು, ರಾಜ್ಯದ ಬಹುತೇಕ ಚಿತ್ರಮಂದಿರಗಳನ್ನು ಆಕ್ರಮಿಸಿಕೊಳ್ಳಲಿವೆ. ಸದ್ಯ ದರ್ಶನ್ ಅಭಿನಯದ ಕಾಟೇರ ಚಿತ್ರವು ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣುತ್ತಿದ್ದು, ಮಿಕ್ಕಂತೆ ಯಾವುದೇ ಕನ್ನಡ ಚಿತ್ರ ಗೆದ್ದಿಲ್ಲ. ಕಳೆದ ವಾರ ಅಂದರೆ ಜನವರಿ 5ಕ್ಕೆ ಒಂಟಿ ಬಂಟಿ, ಆದರ್ಶ ರೈತ ಮತ್ತು ಆನ್ಲೈನ್ ಮದುವೆ, ಆನ್ಲೈನ್ ಶೋಭನ ಎಂಬ 3 ಚಿತ್ರಗಳು ಬಿಡುಗಡೆಯಾಗಿದ್ದವು. 3 ಚಿತ್ರಗಳು ಏನಾದವು ಎಂಬುದು ಯಾರಿಗೂ ಗೊತ್ತಿಲ್ಲ. ಹೀಗಿರುವಾಗಲೇ ಜನವರಿ 12ಕ್ಕೆ ಬಿಡುಗಡೆ 7 ಪರಭಾಷೆ ಚಿತ್ರಗಳು ಬಿಡುಗಡೆ ಆಗುತ್ತಿವೆ. ಈ 7ರ ಪೈಕಿ 3 ಚಿತ್ರಗಳು ಪ್ಯಾನ್ ಇಂಡಿಯಾ ಚಿತ್ರಗಳಾಗಿದ್ದು, ಕನ್ನಡದಲ್ಲೂ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಅದರಲ್ಲೂ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಸಹ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಕಾರಣಗಳಿಗೆ ಸಮಾಧಾನ ಪಟ್ಟುಕೊಳ್ಳಬೇಕೇ ಹೊರತು ಮಿಕ್ಕಂತೆ ಈ ವಾರ ಕನ್ನಡಕ್ಕಿಂತ ಪರಭಾಷಾ ಚಿತ್ರಗಳೇ ಹೆಚ್ಚು ರಾಜ್ಯದಲ್ಲಿ ರಾರಾಜಿಸಲಿವೆ. ಈ ಚಿತ್ರಗಳ ಎದುರು ಕನ್ನಡ ಚಿತ್ರರಂಗ ಮತ್ತೊಮ್ಮೆ ಮಂಕಾಗಿ ನಿಂತಿರುವುದು ದುರಂತ.